ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ಎಲಿಮಿನೇಷನ್ ಇದೆ, ಅದರಲ್ಲೂ ಡಬಲ್ ಎಲಿಮಿನೇಷನ್ ಇದೆ. ಆ ಎಲಿಮಿನೇಷನ್ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಗುರು, ನಿಮ್ಮ ಫೇವರೇಟ್ ಯಾರು? ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ಅದರಲ್ಲೂ ಮೋಕ್ಷಿತಾ, ಹನುಮಂತು ಮತ್ತೆ ತ್ರಿವಿಕ್ರಮ್ ಫ್ಯಾನ್ಸು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಎಲಿಮಿನೇಷನ್ ಬಗ್ಗೆ ಒಂದು ಕ್ಲಾರಿಟಿ ಬರ್ಬೋದು. ಇನ್ನು ವೋಟಿಂಗ್ ರಿಸಲ್ಟ್ ಬಗ್ಗೆ ಬಂದ್ರೆ, ಗುರು, ಈ ವಾರ ಎಲ್ಲ ಬಿಗ್ ಬಾಸ್ ಡ್ರಾಮಾಗಳ ನಡುವೆ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿರೋದು ಬರೀ 5 ಜನ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ರಜತ್ತು, ಮಂಜಣ್ಣ, ಗೌತಮಿ, ಧನು ಮತ್ತೆ ಭವ್ಯ, ಈ ಇಷ್ಟು ಜನನು ನಾಮಿನೇಟ್ ಆಗಿದ್ದಾರೆ. ಇನ್ನು ವೋಟಿಂಗ್ಗೆ 1 ಅವರ್ ಟೈಮ್ ಇದೆ ಗುರು. ಯಾರಾದ್ರೂ ವೋಟ್ ಹಾಕಿಲ್ಲ ಅಂತಂದ್ರೆ ನಿಮ್ಮ ಫೇವರೇಟ್ಗೆ ನೀವು ಹೋಗಿ ವೋಟನ್ನು ಹಾಕೊಳ್ಳಿ. ಶಾಕಿಂಗ್ ಡಬಲ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಈಗ ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ ಬಂದ್ರೆ ತುಂಬಾ ಡಿಫರೆನ್ಸ್ ಇದೆ ಗುರು. ಯಾಕೆಂತಂದ್ರೆ ಯೂಜ್ ವೋಟಿಂಗ್ ಇಲ್ಲದೆ ಇರೋರು ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ. ವೋಟಿಂಗ್ ತುಂಬಾ ಜಾಸ್ತಿ ಇರೋರು ಎಲ್ಲ ಸೇಫ್ ಆಗಿ ಹೋಗಿದ್ದಾರೆ. ಈಗ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಆಗೋಗಿದೆ ಗುರು. ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದೇ ಕಷ್ಟ ಆಗೋಗಿದೆ. ಬಾಟಮ್ ಅಲ್ಲಿ ಬಂದ್ರೆ ರಜತ್ ಅವ್ರಿದ್ದಾರೆ. ರಜತ್ ಅವ್ರಿಗೆ 15% ಆಫ್ ವೋಟಿಂಗ್ ಅನ್ನೋದು ರಜತ್ ಅವ್ರಿಗೆ ಬೀಳ್ತಾ ಇದೆ. ಅದಾದ್ಮೇಲೆ ರಜತ್ ಮೇಲೆ ಬಂದು ಗೌತಮಿ ಅವರಿದ್ದಾರೆ. ಗೌತಮಿ ಅವ್ರಿಗೆ 16% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನಿಜವಾಗ್ಲೂ ಪರ್ಸೆಂಟೇಜ್ ಅನ್ನೋದು ಜಾಸ್ತಿ ಇದೆ, ಬಟ್ ಡಿಫ್ರೆನ್ಸ್ ಅನ್ನೋದು ಕೂಡ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಇನ್ನು ಟಾಪ್ ಅಲ್ಲಿ ಬಂದ್ರೆ ಭವ್ಯ ಗೌಡ ಅವರಿದ್ದಾರೆ. ಭವ್ಯ ಗೌಡ ಅವ್ರಿಗೆ 26% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಬಟ್ ಆದ್ರೆ ಇದು ಸಾಲದು ಅಂತ ನನ್ನ ಒಪಿನಿಯನ್ ಗುರು. ಯಾಕೆ ಅಂತಂದ್ರೆ ಹಿಂದೆನೆ ಧನು ಇದ್ದಾರೆ. ಧನು ಕೂಡ 24% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧನರಾಜ್ ಅವರು ಕೂಡ ತುಂಬಾ ಯೂಸ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗುರು. ಇವರಿಬ್ಬರಿಗೂ ಕೂಡ ಡಿಫ್ರೆನ್ಸ್ ತುಂಬಾ ಕಡಿಮೆ ಇದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಮಂಜಣ್ಣ ಇದ್ದಾರೆ. ಮಂಜಣ್ಣ ಕೂಡ ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ ಗುರು. 19% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನೂ 1 ಅವರ್ ಟೈಮ್ ಇದೆ. ನೀವು ನಿಮ್ಮ ಫೇವರೇಟ್ಗೆ ವೋಟನ್ನು ಹಾಕೊಳ್ಳಿ ಗುರು. ಪರ್ಸೆಂಟೇಜ್ ನೋಡಿದ್ರೆ ಡಿಫ್ರೆನ್ಸ್ ತುಂಬಾ ಕಡಿಮೆ ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಸ್ವಲ್ಪ ಎಫರ್ಟ್ ಹಾಕಿ ವೋಟನ್ನು ಹಾಕೊಂತಾರೆ ಈ 1 ಅವರ್ ಅಲ್ಲಿ, ಆ ಕಂಟೆಸ್ಟೆಂಟ್ ಸೇವ್ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ನೀವು ನಿಮ್ಮ ಫೇವರೇಟ್ಗೆ ವೋಟನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಇದು ಕೇವಲ ಅನ್ಅಫಿಷಿಯಲ್ ಪೋಲ್ಸ್ ಗುರು, ಅಫಿಷಿಯಲ್ ಪೋಲ್ಸ್ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.